ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಪುಣೆ ರಿಪಲ್ಟನ್ಸ್ ವರ್ಸಸ್ ಹರಿಯಾಣ ಸ್ಟೀಲರ್ಸ್ ಫೈನಲ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ನಾನು ಏನಕ್ಕೆ ಇಷ್ಟು ದಿನ ವಿಡಿಯೋ ಮಾಡ್ತಾ ಇಲ್ಲ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ಕೊಟ್ಟಂಥ ಒಂದು ಟಾರ್ಚರ್ ಇದೆ ಈ ಸೀಸನ್. ನನಗೆ ಪಿ ಕೆ ಎಲ್ ಮೇಲೆ ಜಿಗುಪ್ಸ ಬಂದ್ಬಿಟ್ಟಿತ್ತು. ಏನ್ಗರ ಇದು ಪಿ ಕೆ ಎಲ್ ಒಂದು 4 ಸೀಸನ್ 4-5 ಸೀಸನ್ ಕಳೆದ 4 ಸೀಸನ್ನಿಂದ ಅರೌಂಡ್ ಅಟ್ಲೀಸ್ಟ್ ಟಾಪ್ 6 ಕಾರು ಕ್ವಾಲಿಫೈ ಹಾಕೊಂಡ್ ಬಂದಿದ್ರು. ಈ ಸೀಸನ್ ಏನು ಹಿಂಗಾಗೋಯ್ತಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಗ್ಬಿಟ್ಟಿತ್ತು. ಪಿ ಕೆ ಎಲ್ ನೋಡೋದನ್ನೇ ಬಿಟ್ಬಿಟ್ಟಿದೆ ನಾನು. ನಮ್ಮ ಬೆಂಗಳೂರು ಬುಲ್ಸ್ ಲಾಸ್ಟ್ ಮ್ಯಾಚ್ ನೋಡಿದೆ. ಲಾಸ್ಟ್ ಆದಮೇಲೆ ಯಾವುದು ಸೆಮಿಫೈನಲ್ ಮ್ಯಾಚ್ ನೋಡಿಲ್ಲ, ಎಲಿಮಿನೇಟರ್ ಯಾವುದು ಕೂಡ ನೋಡಕ್ ಹೋಗಿಲ್ಲ. ನೋಡಿದ್ದೆ ಫೈನಲ್ಸ್. ನಮಗ ಏನಿತ್ತು ಗುರು ಫೈನಲ್ ಫೈಟು. ಹರಿಯಾಣ ಸ್ಟೀಲರ್ಸ್ ಏನು ಅನ್ಕೊಂಡೇ ಇರಲಿಲ್ಲ. ಹರಿಯಾಣ ಸ್ಟೀಲರ್ಸ್ ಈ ರೇಂಜಿಗೆ ಬರ್ತಾರೆ, ಫೈನಲ್ಸ್ವರೆಗೂ ಬರ್ತಾರೆ ಅಂತಲೇ ಅನ್ಕೊಂಡಿರಲಿಲ್ಲ. ಬಟ್ ಆದರೂ ಫೈನಲ್ಸಿಗೆ ಬಂದು ಈ ರೇಂಜಿಗೆ ಕಾಂಪಿಟೇಷನ್ ಕೊಟ್ಟಿಲ್ಲ, ಮೆಚ್ಕೊಳ್ಳೇಬೇಕು ಹರಿಯಾಣ ಸ್ಟೀಲರ್ಸ್ನ. ನಾನು ಹೇಳ್ಬಿಟ್ಟಿದ್ದೆ ಆಲ್ರೆಡಿ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಪಿ ಕೆ ಎಲ್ ಯಾವಾಗ ಸ್ಟಾರ್ಟ್ ಆಯಿತು, ಇವರ ಸ್ಕ್ವಾಡ್ ನೋಡ್ಬಿಟ್ಟು ಜೊತೆಗೆ ಇವ್ರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು, ಇನ್ಫ್ಯಾಕ್ಟ್ ಫಸ್ಟ್ ಫೇಸಲ್ಲಿ ಹೇಳ್ಬಿಟ್ಟಿದೆ ಪುಣೆ ರಿಪಲ್ಟನ್ಸ್ ಶಿಸ್ತಾಗಿ ನನ್ನ ಪ್ರಕಾರ ಫೈನಲ್ಸ್ಗಂತೂ ಬಂದೇ ಬರ್ತಾರೆ ಅಂತ. ಸೊ ಅದೇ ರೀತಿ ಫೈನಲ್ಸ್ಗೆ ಬಂದು ಗೆದ್ದಿದ್ದಾರೆ. ನಮ್ಮ ಸಪೋರ್ಟ್ ಇದ್ದಿದ್ದು ಇವತ್ತು ಪುಣೆ ರಿಪಲ್ಟನ್ಸ್ಗೆ. ಯಾಕಂದ್ರೆ ನಮ್ಮ ಕನ್ನಡಿಗ ಕೋಚ್ BC ರಮೇಶ್ ಇದ್ರೆ ಅವ್ರ ಕೈಗೆ ಹೋಗ್ಬೇಕು ಅಂತ ಕಾಣಿಸ್ದೆ. ಪದೇ ಪದೇ ಟ್ರೋಫಿ BC ರಮೇಶ್ ಅವ್ರು ಇರೋಂಥ ಕೈಗೆ ಹುಡಿಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ಟಾಪ್ ಕ್ವಾಲಿಟಿ ಕೋಚ್ ನಮ್ಮ ಕನ್ನಡಿಗ BC ರಮೇಶ್ ಅಂತ ಫೇಮಸ್ ಆಗಿರೋದು. ಬಿಡಿ, ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲಿಲ್ಲ ಅಂತ ಅಂದ್ರೆ ಏನು, ನಮ್ಮ ಕನ್ನಡಿಗ ಕೋಚು ಕನ್ನಡಿಗನಿಗೆ ಬಂದಿದೆಯಲ್ಲ ಟ್ರೋಫಿ, BC ರಮೇಶ್ಗೆ ಬಂದಿದೆಯಲ್ಲ ಟ್ರೋಫಿ, ಇದು ಖುಷಿ ಪಡಬೇಕಾಗಿರೋಂಥ ವಿಚಾರ. ಸೊ ಓಕೆ, ಮ್ಯಾಚ್ ಹೆಂಗಿತ್ತಮ್ಮ ಅಂತ ಕೇಳಿದ್ರೆ ಫಸ್ಟ್ ಹಾಫ್ ಅಲ್ಲಿ ರೇಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂದೆ ಉಳ್ಕೊಂಡ್ರು ಹರಿಯಾಣದವರು. ಸೆಕೆಂಡ್ ಹಾಫ್ ಅಲ್ಲಿ ಡಿಫೆನ್ಸ್ ಅಲ್ಲಿ ಹಿಂದೆ ಉಳ್ಕೊಂಡ್ರು. ಒಟ್ನಲ್ಲಿ ಒಂಥರ ಗೋತಾ ಹೊಡೆದ್ರು ಅಂತ ಹೇಳ್ಬೇಕು. ಫಸ್ಟ್ ಹಾಫ್ ಅಲ್ಲಿ ಇನ್ಫ್ಯಾಕ್ಟ್ ಸೆಕೆಂಡ್ ಹಾಫ್ ಅಲ್ಲಿ ರೇಟ್ ಪಾಯಿಂಟ್ಸ್ಗಳು ಇವರ ಜಾಸ್ತಿ ತಗೊಂಡಿರೋದು. ಇವ್ರದ್ದು 9 ಪಾಯಿಂಟ್ ಬಂದಿದ್ರು, 13 ಪಾಯಿಂಟ್ ತಗೊಂಡಿದ್ದಾರೆ ರೇಡಿಂಗ್ ಪಾಯಿಂಟ್ಸ್. ಬಟ್ ಡಿಫೆನ್ಸ್ ಅಲ್ಲಿ ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ತಗೊಂಡಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ. ಅಲ್ಲೇ ಸಿಕ್ಕಾಪಟ್ಟೆ ಗೂಟ ಎಕ್ಕಿಸ್ಕೊಂಡಿತ್ತು ಇವರು ಹರಿಯಾಣ ಸ್ಟೀಲರ್ಸ್ ಅವರು. ಏನ್ ಗುರು ಪರ್ಫಾರ್ಮೆನ್ಸ್. ಪಂಕಜ್ ಮೋಹಿತೆಯಿಂದ ಇವತ್ತು ಬಂದಿದ್ದು. ಅಸ್ಲಾಂ ಇನಾಮ್ದಾರ್ ಇಲ್ಲ, ಅವರು ಪಾಯಿಂಟ್ ತಗೊಂಡ್ಬಂದ್ರು, ಇಲ್ಲ ಅಂತಲ್ಲ. ಮೋಹಿತ್ ಗೋಯಾತಿಲ್ಲ, ಎಕ್ಸ್ಪೆಕ್ಟೇಷನ್ ಏನಿದ್ದು ಅವ್ರು ಜಾಸ್ತಿ ಪಾಯಿಂಟ್ ತಗೊಂಡ್ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಬಟ್ ಪಂಕಜ್ ಮೋಹಿತೆ ಒಂಥರ ಔಟ್ ಆಫ್ ದ ಸಿಲೆಬಸ್ ಬಂದ್ಬಿಟ್ಟು, ಇಲ್ಲ ಅಮ್ಮ ನಾನಿಲ್ಲಿ ಇಂಪ್ಯಾಕ್ಟ್ ಮಾಡೋದು ಮೈನ್ ಫೈನಲ್ಸ್ ಅಲ್ಲಿ ಅಂತ 9 ಪಾಯಿಂಟ್ ತಗೊಂಡಿದ್ದ ಜೊತೆಗೆ ಗೌರವ್ ಅವ್ರದ್ದು 4 ಟ್ಯಾಕಲ್ ಪಾಯಿಂಟ್ ಬೇರೆ. ಒಟ್ನಲ್ಲಿ ಆಲ್ ಓವರ್ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಮ್ಯಾಚ್ ಇಂದ ಹಿಡ್ಕೊಂಡು ಟೂರ್ನಮೆಂಟ್ ಎಂಡ್ ಆಗೋವರೆಗೂ ಕೂಡ A1 ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಪುಣೆ ರಿಪಲ್ಟನ್ಸು. ಅಲ್ಲದೆ ಈ ಒಂದು ಟೂರ್ನಮೆಂಟ್ನ ಬೇರೆ ಯಾರೇ ಗೆದ್ದಿತ್ತು ಅಂದ್ರೂ ನನಗೂ ಬೇಜಾಗಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಮ್ಯಾಚು ಒಂಥರ ದಿಲ್ದಾರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಯಾರ ಮೇಲೆ ಆಗಿರಲಿ ಅವನ ಅಜ್ಜಿ ಹುಚ್ಚನಾಗಿ ಹೊಡೆದಂಗೆ ಹೊಡೆದಿದ್ದಾರೆ ಹಾಕೊಂಡು. ಸೊ ಡಿಸರ್ವಿಂಗ್ ಟೀಮ್ ಗೆದ್ದಿದೆ ಈ ಪಿ ಕೆ ಅಲ್ಲಿ. ಒಂಥರ ಬಲಿಷ್ಠವಾಗಿರೋ ಟೀಮ್ನ ರೆಡಿ ಮಾಡ್ಕೊಂಡಿದ್ರು. ಅದು ಡಿಫೆನ್ಸ್ ಆಗಿರ್ಬೋದು, ರೇಡಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಆಂಗಲ್ ಕೂಡ ಒಂಥರ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಾ ಇದ್ದು. ಈ ಸೀಸನ್ ಏಕೈಕ ಟೀಮ್ ಯಾವುದು ಅಂತಂದ್ರೆ ಅದು ಒನ್ ಅಂಡ್ ಓನ್ಲಿ ಪುಣೆ ರಿಪಲ್ಟನ್ಸ್. ಬಟ್ ಸೋತಿರೋದು ಕೇವಲ 3 ಪಾಯಿಂಟ್ ಇಂದ. ಹರಿಯಾಣ ಸ್ಟೀಲರ್ಸ್ಗೂ ಕೂಡ ಈಕ್ವಲಿ ಶಬಾಷ್ ಹೇಳಲೇಬೇಕು, ಕ್ಲಾಪ್ಸ್ ಹೊಡಿಲೇಬೇಕು. ಯಾಕಂದ್ರೆ ನಾನು ಅನ್ಕೊಂಡಿರಲ್ಲ ಹರಿಯಾಣ ಸ್ಟೀಲರ್ಸ್ ಫೈನಲ್ಸ್ಗೆ ಬರ್ತಾರೆ ಅಂತ. ಪಟ್ನಾ ಅಂತ ಟೀಮ್ ಮುಂದೆ, ಜೊತೆಗೆ ಜೈಪುರ್ ಅಂತ ಟೀಮ್ ಮುಂದೆ ಎಲ್ಲ ಒಂಥರ ಅವ್ರನ್ನೆಲ್ಲ ಹಿಂದೆ ಹಾಕ್ಬಿಟ್ಟು ಇವ್ರು ಮುಂದೆ ಬಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಲಿಟರಲಿ ಒಂದು ಸ್ವಲ್ಪ ಶಬಾಷ್ ಹೇಳಲೇಬೇಕು. ಥ್ರೋಟ್ ದ ಟೂರ್ನಮೆಂಟ್ ಇವರು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ಏನು ಇವ್ರೇನು ಟಾಪ್ ಆಫ್ ದ ಟೇಬಲ್ ಥ್ರೋಟ್ ದ ಟೂರ್ನಮೆಂಟ್ ಏನು ಇರಲಿಲ್ಲ, ಮಿಡಲ್ ಅಲ್ಲೇ ಇದ್ರು. ಬಟ್ ಆದ್ರೂ ಕೂಡ ಫೈನಲ್ಸಿಗೆ ಬಂದಿರಂತಂದ್ರೆ ಖುಷಿ ಪಡಲೇಬೇಕು. ಅವರು ಡಿಸರ್ವಿಂಗೇ ಇದ್ದಾರೆ ಅಂತ ಕಾಣಿಸುತ್ತೆ ಸೆಕೆಂಡ್ ಸ್ಲಾಟಿಗೆ. ಯಾಕಂದ್ರೆ ದೊಡ್ಡ ಪುಣಾಂಗ್ ಟೀಮ್ಗಳನ್ನೆಲ್ಲ ಹಿಂದೆ ಇಟ್ಕೊಂಡು ಬಂದರು. ಸೊ ಓಕೆ, ಅಂತೂ ಇಂತೂ ಗೆದ್ದಿದಂತೂ ಆಗಿದೆ. ಅದೇ ನಮ್ಮ ಬೆಂಗಳೂರು ಬುಲ್ಸ್ ಈ ಒಂದು ಪೊಸಿಷನ್ ಇದ್ದಿತ್ತು ಅಂತಂದರೆ ಅದೆಷ್ಟು ಖುಷಿ ಪಡ್ತು, ಅದೆಷ್ಟು ಅಬ್ಬರ ಸೆಲೆಬ್ರೇಷನ್ ಎಲ್ಲ ಜೋರಾಗಿರ್ತಿತ್ತು. ಇವಾಗೆಲ್ಲ ಮಾತುಗಳೇ ಅಷ್ಟು ಬರ್ತಾ ಇಲ್ಲ ನಮಗೆ ಇವ್ರು ಗೆದ್ದಿರೋದ್ರಿಂದ. ಬಟ್ ಆದರೂ ಒಂದು ಖುಷಿ ಏನು ಅಂತಂದರೆ ನಮ್ಮ ಕನ್ನಡಿಗ BC ರಮೇಶ್ಗೆ ಹೋಗಿದೆ ಅಂತ. ಜೊತೆಗೆ ಮೋಸ್ಟ್ ಡಿಸರ್ವಿಂಗ್ ಟೀಮು ಈ ಒಂದು ಟೂರ್ನಮೆಂಟಲ್ಲಿ. ಬೇರೆ ಯಾರೂ ಕೂಡ ಈ ರೇಂಜ್ಗೆ ಆಡಿರಲಿಲ್ಲ ಈ ಒಂದು ಟೂರ್ನಮೆಂಟಲ್ಲಿ. ಸೊ ಟಾಪ್ ಕ್ವಾಲಿಟಿ ಟೀಮು, ಪಾಯಿಂಟ್ಸ್ ಟೇಬಲ್ ಟಾಪಲ್ಲಿ ಇದ್ದಂಥ ಟೀಮು ಗೆದ್ದಿದೆ ಅಂತ ಅಂದರೆ ಇದು ಡಿಸರ್ವಿಂಗ್ ಥರನೇ ಕಾಣಿಸ್ತಾ ಇದೆ ನನಗೆ. ಸೊ ಓಕೆ, ಹರಿಯಾಣ ಸ್ಟೀಲರ್ಸ್ಗೆ ಅದೇ ಹೇಳಿದ್ನಲ್ಲ, ಈಕ್ವಲಿ ಕ್ರೆಡಿಟ್ ಅಂತೂ ಕೊಡಲೇಬೇಕು. ಇವತ್ತು ಒಂಥರ ಸೆಲೆಬ್ರೇಷನ್ ಅಂತೂ ಜೋರಾಗೇ ಇತ್ತು. ನಮಗೆ ಬಿಡಿ, ನಮ್ಮ ಬೆಂಗಳೂರು ಬುಲ್ಸ್ನೇ ತಲೆಗೆ ಬರ್ತಾ ಇರತ್ತೆ ಯಾವಾಗ. ಬೆಂಗಳೂರು ಬುಲ್ಸ್ ಈ ಜಾಗದಲ್ಲಿ ಇದ್ದಿತ್ತು ಅಂದರೆ ಹೆಂಗಿರೋದು, ಬೆಂಗಳೂರು ಬುಲ್ಸ್ ಹಂಗಿತ್ತು ಅಂದರೆ ಹೆಂಗಿರೋದು, ಹಂಗೆ ಹಿಂಗೆ ಅಂತೆಲ್ಲ ತಲೆಗೆ ಬರ್ತಿರುತ್ತೆ. ಬಟ್ ಈ ಸೀಸನ್ ನನಗೆ ಸಿಕ್ಕಾಪಟ್ಟೆ ಒಂಥರ ಡಿಸಪಾಯಿಂಟ್ ಆಗೋಗ್ಬಿಟ್ಟೆ. ಏನು ಗುರು ಈ ಥರ ಎಲ್ಲ ಆಡ್ಬಿಟ್ರಲ್ಲ ನಮ್ಮ ಬೆಂಗಳೂರು ಬುಲ್ಸ್. ಎಕ್ಸ್ಪೆಕ್ಟೇಷನ್ ನಮ್ಮ ಟಾಪ್ 6 ಅಂತೂ ಬೈ ಡಿಫಾಲ್ಟ್ ಬರಲೇಬೇಕು ಬೆಂಗಳೂರು ಬುಲ್ಸು. ನೋಡಿ, ನಾನು ಫೈನಲ್ಸ್ ಮ್ಯಾಚಲ್ಲಿ ಬೆಂಗಳೂರು ಬುಲ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಬೆಂಗಳೂರು ಬುಲ್ಸ್ ಇರಲೇಬೇಕು ಗುರು. ನಾನು PKL ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಬೇರೆ ಟೀಮ್ಗಳ ಬಗ್ಗೆ ಹಂಗೆ ಮಾತಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಓಕೆ, ನಿಮಗೇನು ಅನಿಸ್ತು ಇವತ್ತಿನ ಪರ್ಫಾರ್ಮೆನ್ಸು? ಫಸ್ಟ್ ಹಾಫಲ್ಲಿ ಉಡಾಯಿಸ್ಕೊಂಡಿದ್ದು 3 ಪಾಯಿಂಟಿಂದ ಗುರು. ಏನು ಅಂತ ಏನು ಹೆವಿ ಮಾರ್ಜಿನ್ ಏನಿಲ್ಲ ಇವತ್ತು. ಸಿಕ್ಕಾಪಟ್ಟೆ ಲೋ ಸ್ಕೋರಿಂಗ್ ಗೇಮ್ನ ಹಂಗೆ ನೋಡೋಕೆ ಹೋಗ್ತಾರೆ. ಫಸ್ಟ್ ಹಾಫಲ್ಲಿ ಜಸ್ಟ್ 13-10 ಪಾಯಿಂಟಲ್ಲಿ ಏನಂತ ಅಮರಾಮರಿ ಡಿಫ್ರೆನ್ಸ್ ಏನು ಇರಲಿಲ್ಲ. ಬಟ್ ಸ್ಟಾರ್ಟಿಂಗಿಂದ ಲೀಡಲ್ಲೂ ಬಿಟ್ಕೊಂಡು ಕೊಡಲಿಲ್ಲ ಪುಣೆ ರಿಪಲ್ಟನ್ಸ್ ಅವರು. ಅದು ಮೆಚ್ಕೊಬೇಕು. ಲೀಡರ್ ಒಂದ್ಸಲ
ಟಕಾರ ನಂಗೆ ಹೋಗಿತ್ತು ಅಂದರೆ ಅವಾಗ ಏನಾರು ಮಾಡ್ಬಿಟ್ಟು ಏನಾರು ಎತ್ಕೊಂಡ್ಬಿಟ್ರು ನಮ್ಮ ಮೇಲ್ಗಡೆ ಹರಿಯಾಣ ಸ್ಟೀಲರ್ಸ್ ಅವರು. ಬಟ್ ಸಿದ್ಧಾರ್ಥ್ ದೇಸಾಯಿ ಅವರು ಲಾಸ್ಟಿಗೆ ಬಿಟ್ಬಿಟ್ಟು ಒಂದು 4 ಪಾಯಿಂಟ್ ಏನೋ ತಗೊಂಬಂದು ಕೊಟ್ಟರು. ಇಲ್ಲ ಅಂತಂದರೆ ಇನ್ನೊಂದು ಪಕ್ಕ ಒಂದು 5-6 ಪಾಯಿಂಟ್ ಡಿಫ್ರೆನ್ಸಲ್ಲಂತೂ ಪಕ್ಕ ಸೋತಿರೋರು. 25-28 3 ಪಾಯಿಂಟಿಂದ ಗೆದ್ದಿರೋದು. ಬಟ್ ಹೈ ಸ್ಕೋರಿಂಗ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಏನು ಹೈ ಸ್ಕೋರಿಂಗ್ ಏನಾಗಿಲ್ಲ, ಮೀಡಿಯಂ ಆವ್ರೇಜ್ ಸ್ಕೋರೇ ಆಗಿದ್ದು. ಸೊ ಓಕೆ, ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು ಪುಣೆ ರಿಪಲ್ಟನ್ಸ್ಗೆ. ನನಗೆ ಪರ್ಸ್ನಲಿ ಖುಷಿ ಆಗಿದೆ ಗುರು ಇವ್ರು ಗೆದ್ದಿರೋದ್ರಿಂದ. ಹರಿಯಾಣ ಗೆದ್ದಿರೋ ಸ್ವಲ್ಪ ಖುಷಿ ಆಗ್ತಿಲ್ಲ, ಯಾಕಂದರೆ ನಮ್ಮ ಕನ್ನಡಿಗ ಸೋತಂಗೆ ಆಗೋಗ್ಬಿಟ್ಟಿರೋದು. ಅದಕ್ಕೋಸ್ಕರ ನನಗೆ ಇವಾಗ ಖುಷಿ ಆಗ್ತಿದೆ ಅಷ್ಟೇ. ನಿಮಗೂ ಆಬ್ವಿಯಸ್ಲಿ ಖುಷಿ ಆಗಿರಲೇಬೇಕು ಪುಣೆ ಗೆದ್ದಿರೋದ್ರಿಂದ. ಸಿಗೋಣ ಮುಂದಿನ ನೋಡಿದಲ್ಲಿ. ಬಾಬಾ.